ಧಾರ್ಮಿಕ ಉದ್ಘಾಟಕನಾಗಿ ಮಾಡಬಾರ್ದು ಅಂದ್ರೆ ಅವರು ಒಂದು ಧಾರ್ಮಿಕ ನಂಬಿಕೆಗೆ ಮಾತ್ರ ಬದ್ಧವಾಗಿರುವಂತವ್ರು. ಸೊ ಅವರು ಹಿಂದೂ ಧರ್ಮನೂ ಒಪ್ಪಂಗಿಲ್ಲ. ಸೊ ಅದು ಧಾರ್ಮಿಕ ಕ್ಷೇತ್ರ, ಹೀಗಾಗಿ ಅವರಿಂದ ಉದ್ಘಾಟನೆ ಮಾಡಿಸಬಾರ್ದು ಅನ್ನುವಂಥದ್ದು ಅವ್ರದ್ದೊಂದು. ಆ ಥರ ಸಂವಿಧಾನದಾಗ ಏನಿಲ್ಲಲ್ಲ, ಸಂವಿಧಾನದಾಗಿದೆ ಆ ಥರ ಹಂಗೇನ ಸಂವಿಧಾನದಲ್ಲಿದೆ ಆ ರೀತಿ. ಎಲ್ಲದಕ್ಕೂ ಈ ರೀತಿ ಅಬ್ಜೆಕ್ಷನ್ ಮಾಡ್ತಾರೆ. ಒಂದು ಉದಾಹರಣೆ, ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ? ಈ ದೇಶದಲ್ಲಿ 2.5 ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಯಾರು? ಯಾವ ಸಮಾಜದವರು? ಆಶಿಂ ಪ್ರೇಂಜಿ ಅವರು ಯಾವ ಸಮಾಜದವರು? 2.5 ಲಕ್ಷ ಕೋಟಿ ಕೊಟ್ಟಿದ್ದಾರಲ್ಲ. 2.5 ಲಕ್ಷ ಕೋಟಿ ಎಷ್ಟು? 2.5 ಲಕ್ಷ ಕೋಟಿ ಎಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಕೊಟ್ಟಿದ್ದಾರಲ್ಲ. ಮತ್ತು ಈ ಸಮಾಜದವ್ರು ಯಾರು? ಹಂಗೆ ಸಂವಿಧಾನದಲ್ಲಿ ಆ ಥರ ಏನು ಇಲ್ಲ. ಇವತ್ತು ಸರ್ಕಾರ ತೀರ್ಮಾನ ಮಾಡಿದರೆ ಅದು ಸ್ವಾಗತ ಮಾಡಬೇಕು. ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿಗಳನ್ನ ಯಾಕೆ ಟಾರ್ಗೆಟ್ ಅಲ್ರಿ, ಈಗ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು. ಅವಾಗ ನಾವು ಈ ರೀತಿ ಮಾತಾಡಿದ್ವಿ. ಯಾರೇ ಒಬ್ಬರು ಈ ರೀತಿ ಇದ್ದಾಗ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಅಬ್ದುಲ್ ಕಲಾಂನವರು ಹಿಂದೂ ವಿರೋಧಿ ಅಂತ ಹೇಳ್ಬಿಡ್ಬೋದು. ಅವರು ಇವ್ರು ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ? ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ಥರ ಕರೆದಾಗ ಅದನ್ನು ಗೌರವ ಸಲ್ಲಿಸ್ಬೇಕು ವಿನಾವರ್ತು ಈ ಥರ ಮಾತಾಡಿದ್ರೆ ಹೆಂಗೆ? ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ಏನು ಹೇಳ್ತೀರಾ? ಅಲ್ಲ, ಬಿಜೆಪಿ ಆಯ್ತು ಹಂಗಂದ್ರೆ ನೀವು ಯಾಕೆ ಪಾಕಿಸ್ತಾನಿಗೆ ಹೋಗಿದ್ರೆ ಕೇಕ್ ತಿನ್ನಕ್ಕೆ? ಇದ್ರ ಬಗ್ಗೆ ಮಾತಾಡ್ತಾರಾ? ಈಗ ನಮಗೂ ಟೀಕೆ ಮಾಡೋಕ್ಕಿದೆ ತಾನೆ, ಎಲ್ಲದಕ್ಕೂ ಸುಮ್ಮನೆ ಟೀಕೆ ಮಾಡ್ತಿದ್ರೆ ಏನ್ರಿ ಅರ್ಥ ಇದಕ್ಕೆ? ಈಗ ನೀವು ಸಾಕಷ್ಟು ಬಾರಿ ಕಾಂಗ್ರೆಸ್ನಿಂದ ಈ RSS ಬಗ್ಗೆ ತಿರುಗೇಟನ್ನು ಕೊಡ್ತಾನೆ ಇದ್ರಿ. ನಿಮ್ಮ ಪಕ್ಷದ DCM ಅವರು ಈಗ RSS ಬಗ್ಗೆ ಹಾಡು ಹೇಳಿದ್ರು. ಅಲ್ಲ, ಅದನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ನೀವು ಅದಕ್ಕೆ ಇಲ್ಲ ರೀ, ವೈಯಕ್ತಿಕವಾಗಿ ಐ ಡೋಂಟ್ ಹ್ಯಾವ್ ಎನಿ ಒಪಿನಿಯನ್ ಇಫ್ ಯು ಆಸ್ಕ್ ಮೀ. ಬಟ್ ಇದು ಯಾಕೆ ಹಾಡಿದ್ರು ಏನಿಲ್ಲ ಅಂತ ನೀವು ಅವ್ರನ್ನ ಕೇಳಿ. ಅವ್ರು ಯಾಕೆ ಹಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗದಲ್ಲ. ಅವ್ರ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ಹಾಡಿದ್ದಾರೆ. ಅದೇ ಧರ್ಮಸ್ಥಳದ ಪ್ರಕರಣ ಬಗ್ಗೆ ಮೊದಲು SIT ಮಾಡಿದ್ವಿ. SIT ಮಾಡೋಣ ಕಾರಣ ಏನೋ ನಿಮಗೆ ಚೆನ್ನಾಗಿ ಗೊತ್ತಿದೆ, ಕರೆಕ್ಟ್ ಹೌದಲ್ಲ? SIT ಮಾಡಿದ ಬಿಜೆಪಿ ಏನು ಮಾಡಿದ್ರು? ಸ್ವಾಗತ ಮಾಡಿದ್ರಲ್ಲ. ಮತ್ತೆ ಯಾಕೆ ಸ್ವಾಗತ ಮಾಡ್ಬೇಕು? ಅವಾಗ SIT ಪ್ರಕರಣ ಪ್ರಾರಂಭ ಆದಾಗ ಎಲ್ಲರಿಗೆ ಒಂದು ಆತಂಕ ಇತ್ತು. ದೇರ್ ವಾಸ್ ಅ ಸ್ಪೆಕ್ಯುಲೇಷನ್ ಆ್ಯಂಡ್ ದೇರ್ ವಾಸ್ ಅ ರೀಸನಬಲಿ ಸ್ವಲ್ಪ ಡೌಟ್ ಕೂಡ ಕ್ರಿಯೇಟ್ ಆಗಂಗೆ ಆ ಥರ ಮೀಡಿಯಾ ಆ ಥರ ವ್ಯವಸ್ಥೆಯಲ್ಲಿ ಬಂದಾಗ ಸರ್ಕಾರ ನೀವಾಗಿರಲಿ ನಾವಾಗಿರಲಿ, ಸರ್ಕಾರ ಏನು ಮಾಡಿದೆ? ನಾವು ಬಯಸ್ಡಾಗಿ ಮಾಡಿಲ್ಲ. ಸರ್ಕಾರ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ SIT ನಾವು ಕನ್ಸ್ಟಿಟ್ಯೂಟ್ ಮಾಡಿದ್ವಿ. SIT ಕನ್ಸ್ಟಿಟ್ಯೂಟ್ ಮಾಡಿದಾಗ ಇವರೆಲ್ಲ ಏನು ಹೇಳಿದ್ರು? ನಾವೆಲ್ಲ ಸ್ವಾಗತ ಮಾಡ್ತೀವಿ ಅಂತಂದರು. SIT ಪ್ರಕರಣ ಚಾಲು ಆದಾಗ 1-2 ವಾರ ಆದ ನಂತರ ಏನು ಡೆಡ್ ಬಾಡೀಸ್ ಜಾಸ್ತಿ ಸಿಗಲಿಲ್ಲ. ಮೂರನೇ ವಾರ ಆದಂಥ ಡೆಡ್ ಬಾಡಿ ಸಿಗಲಿಲ್ಲ. ಅದ್ಮೇಲೆ ಕಾಂಗ್ರೆಸ್ ಮೇಲೆ ಹೋಗ್ಬೇಕು ಅಂದ್ರಸಕ್ಕೆ ಹೋದರು. 2 ವಾರ ಸುಮ್ಮನೆ ಇದ್ದರು, ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿರಲಿಲ್ಲ. ಡೆಡ್ ಬಾಡಿ ಸಿಕ್ಕಿದ್ರೆ ಏನು ಮಾಡ್ತಿದ್ರು ಅವಾಗ BJP-ಯವರು? ಬೈ ಚಾನ್ಸ್ ಡೆಡ್ ಬಾಡಿ ಸಿಕ್ಕಿದ್ರೆ ಏನು ಮಾಡ್ತಿದ್ರು BJP-ಯವರು? ಅಲ್ಲ, ಏನು ಮಾಡ್ತಿದ್ರು BJP-ಯವರು ಅವಾಗ? ಅವ್ರನ್ನ ಕೇಳಬೇಕಲ್ಲ. ನೀವು ಹಂಗನಾಗಿದ್ರೆ SIT ಮೊದಲೇ ವಿರೋಧ ಮಾಡಬೇಕು. ನಾವು SIT ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಸ್ವಾಗತ ಆದಮೇಲೆ ಯಾವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.